ಇವತ್ತು ನಿಮ್ಮ ಮುಖಾಂತರ ಸ್ವಲ್ಪ ಜನಕ್ಕೆ ಹರಡಿ ಇನ್ನೊಂದಷ್ಟು ಜನ ಟ್ರೈ ಮಾಡಿ ಅದನ್ನು ನೋಡಿಕೊಂಡು ಏನು ರೆಸ್ಪಾನ್ಸ್ ಇದೆ ನೋಡಿಕೊಂಡು ಏನಾದರೂ ನಮ್ಮಲ್ಲಿ ಕರೆಕ್ಷನ್ಸ್ ಇದ್ದರೆ ಅದನ್ನು ಕೂಡ ಕರೆಕ್ಷನ್ ಮಾಡಿಕೊಂಡು ಆಮೇಲೆ ಮ್ಯಾಂಡೇಟ್ರಿ ಮಾಡ್ತೇವೆ. ಕೆಲವಕ್ಕೆ ನಾವು ಈ ರೂಟ್ ಅಪ್ರೋಚ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮ್ಮಲ್ಲಿ ಈಗ ಈ ಖಾತಾ ಮಾಡಿದಾಗ ಸಮಸ್ಯೆಗಳಿದ್ವು, ಆದರೆ ಮ್ಯಾಂಡೇಟ್ರಿ ಮಾಡಲಿಲ್ಲ ಅಂದರೆ ಆಗ್ತಾನೆ ಇರಲಿಲ್ಲ. ಅದು ಅಂಥ ಕಡೆ ನಾವು ಕೆಲವು ಏನು ಅರ್ಜೆಂಟೋ ಅಥವಾ ನಿಧಾನನೋ ಒಂದು ಡೇಟ್ ಇಟ್ಬಿಟ್ಟೆ ನಾವು ಕಟ್ ಆಫ್ ಮಾಡೇಬೇಕಾಗುತ್ತೆ. ಇದರಲ್ಲಿ ಸ್ವಲ್ಪ ನಾವು ಫ್ಲೆಕ್ಸಿಬಲ್ ಅಪ್ರೋಚ್ ತಗೋಬೋದು, ಬಟ್ ಇದರಲ್ಲೂ ಮಾಡ್ತೀವಿ. ಹೌದು, ಮುಂದುವರಿಯುತ್ತೆ. ಹೌದು ಹೌದು, ಇದೆ ಇದರಲ್ಲೂ ನಕಲಿ ಮಾಡೋದು ಕಡಿಮೆ ಆಗುತ್ತೆ. ಹೌದು, ನೋಡೋಣ, ಸಿಟಿಸನ್ ರೆಸ್ಪಾನ್ಸ್ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಭಾಳ ದಿನ ಏನು ಮಾಡೋಕ್ಕಾಗಲ್ಲ. ಹೌದು, ಇಷ್ಟು ದಿನ ಏನಾಗಿದೆ ಪೀಪಲ್ ಫ್ರೆಂಡ್ಲಿ ನಿಜ, ಆದರೆ ಇಷ್ಟು ದಿನ ಈಗ ಮಧ್ಯವರ್ತಿಗಳ ಮೇಲೆ ಡಿಪೆಂಡ್ ಆಗಿಬಿಟ್ಟು ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಈಗ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಸ್ವಲ್ಪ ಟ್ರಾನ್ಸಿಷನ್ ಟೈಮು ಕೊಡಬೇಕು. ಅವರು ಮಾಡ್ತಾರೆ. ಈಗ ನಿಮ್ಮ ಮುಖಾಂತರ ಪಬ್ಲಿಸೈಸ್ ಆದರೆ ಸ್ವಲ್ಪ ಜನ ಮತ್ತೆ ಇದಕ್ಕೆ ಬರ್ತಾರೆ. ಬಂದಾಗ ಅವ್ರೇನಾದರೂ ಕೆಲವು ನೋಡಿ ಇಂಥದ್ದು ಸರಿ ಇದೆ, ಇಂಥದ್ದು ಸರಿ ಇಲ್ಲ ಅಂತ ಫೀಡ್ಬ್ಯಾಕ್ ಕೊಡ್ಬೋದು. ಸೊ ನಾವು ಅದನ್ನು ಸ್ವಲ್ಪ ರಿಪೇರಿ ಮಾಡಿ ಆಮೇಲೆ ಮಾಡ್ಬೋದು. ಸೊ ಇನ್ನು ಸದ್ಯಕ್ಕೆ ಹೌದು ನಿಲ್ಲಿಸ್ಲೇಬೇಕು, ನಾವು ನಿಲ್ಲಿಸ್ಲೇಬೇಕು. ಈಗ ಕೇಂದ್ರ ಸರ್ಕಾರನೂ ಹೇಳಿದೆ ಎಲ್ಲಾನು ನೀವು ಕಂಪ್ಲೀಟ್ಲಿ ಡಿಜಿಟಲ್ಗೆ ಬರಬೇಕು ಅಂತ ಹೇಳಿದ್ದಾರೆ. ಅವರು ಹೇಳೋದ್ರ ಜೊತೆಗೆ ನಾವು ಕೂಡ ಅದೇ ಸಂಕಲ್ಪ ಮಾಡಿದ್ದೀವಿ ಅದಕ್ಕೆ ಮೊದಲೇನೆ. ಸೊ ಇಬ್ಬರದು ಅವರು ಎಲ್ಲ ನಮ್ಮದು ಏನಂದರೆ ನೋಂದಣಿ ಅಥವಾ ಈ ಮುದ್ರಾಂಕ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗಳು ಕೂಡ ಡಿಜಿಟಲ್ ರೂಪದಲ್ಲಿ ಇರಬೇಕು ಅನ್ನೋದು ಸಿಂಪಲ್ ಸ್ಟೇಟ್ಮೆಂಟ್ ನಮ್ಮದು. ಫ್ಯೂಚರಲ್ಲಿ ಎಲ್ಲವೂ ಕೂಡ ಪೇಪರ್ಲೆಸ್ ಆಗಬೇಕು. 1 by 1 ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಈ ಖಾತಾ ತಂದಿದ್ದು ಯಾಕೆ? ಈ ಪೇಪರ್ ಖಾತಾಗಳನ್ನು ಬಂದ್ ಮಾಡಬೇಕು. ಯಾಕೆ ಪೇಪರ್ ಖಾತಾ ಬಂದ್ ಮಾಡಬೇಕು? ಯಾಕಂದರೆ ಪೇಪರ್ ಖಾತಾ ಎಲ್ಲ ಫೇಕು, ಡೂಪ್ಲಿಕೇಟು, ನಕಲಿ, ಬರೀ ಇಂಥವೇ ಇರ್ತಾ ಇದ್ವು ಸುಮಾರು. ಅದಕ್ಕೇನು ಗ್ಯಾರಂಟಿ ಇಲ್ಲ. ಯಾರ್ದೋ ಜಮೀನಿಗೆ ಯಾರೋ ಖಾತೆ ಮಾಡ್ಕೊಂಡು ಬಂದ್ಬಿಟ್ಟು ಅದರ ಹೆಸರಿನಲ್ಲಿ ಮಾಡ್ತಾಯಿದ್ರು. ಭೂಮಿಯಲ್ಲಿ ಯಾರೋ ಬೇರೆ ಹೆಸರಿನಲ್ಲಿ ಜಮೀನಿದೆ, BBMPಯಲ್ಲಿ ಯಾರ್ದೋ ಬೇರೆ ಹೆಸರಿನಲ್ಲಿ ಸೈಟ್ ಇದೆ. ಇಲ್ಲಿ ಪೇಪರಲ್ಲಿ ಹಿಂಗೊಂದು ಟೈಪ್ ಹಾಕೊಂಡ್ಬಂದ್ಬಿಟ್ಟು ನಂದೇ ಅಂತ ಹೇಳಿ ರಿಜಿಸ್ಟರ್ ಆಗ್ತಾ ಇತ್ತು. ಆ ಕಾರಣಕ್ಕೆ ಬಂದ್ ಮಾಡಿದ್ವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದು ನೆಕ್ಸ್ಟ್ ಸ್ಟೆಪ್. ಇದು ಇದರಲ್ಲಿ ಭಾಳ ಆದಾಯ ಸೋರಿಕೆನೂ ಇದೆ. ಈಗ ಸದ್ಯಕ್ಕಂತೂ ನಮ್ಮ ಸಿಸ್ಟಮ್ ಸೆಕ್ಯೂರ್ ಇದೆಯಪ್ಪ. ಆದರೆ ಹಂಗಂತೇಳಿ ಇವತ್ತಿನ ಯುಗದಲ್ಲಿ ಯಾವುದೂ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಇವತ್ತು. ಯಾಕಂದರೆ ಟೆಕ್ನಾಲಜಿ ಎಷ್ಟು ಬೆಳೆದಿದೆಯೋ ಟೆಕ್ನಾಲಜಿಗೆ ತಿರುಮಂತ್ರ ಹಾಕುವಂಥ ವ್ಯವಸ್ಥೆನೂ ಅಷ್ಟೇ ಬೆಳೆದಿದೆ. ಸೊ ಡೈಲಿ ಲರ್ನಿಂಗ್ ಇದು. ದಿನ ನಾವು ಇವತ್ತೇನಾಗುತ್ತೋ ಅಂತ ಸ್ವಲ್ಪ ನಮ್ಮದು ಕಣ್ಣು ಗಿಣ್ಣು ತಕ್ಕೊಂಡಿರಬೇಕು, ಪಂಚೇಂದ್ರಿಯಗಳು ಕೆಲಸ ಮಾಡ್ತಾ ಇರಬೇಕು. ಎಲ್ಲಿ ಏನನ್ನ ಕಂಡು ಬಂದಾಗ ತಕ್ಷಣ ನಾವು ಅದಕ್ಕೆ ಪರಿಹಾರ ಕ್ರಮ ತಗೋಬೇಕಷ್ಟೇ. ನಾನು ಬ್ರಹ್ಮ ಅಂತ ಹೇಳಿದ್ರೆ ಇವತ್ತು ಹೇಳೋ ಪರಿಸ್ಥಿತಿಯಲ್ಲಿ ಯುಗ ಹಂಗಿದೆ. ನಾನು ಅಂತಲ್ಲ, ಯುಗ ಹಂಗಿದೆ. ಹೌದು, ಅದು ಗೊತ್ತಿದೆ. ಸ್ಟ್ಯಾಂಡರ್ಡ್ ಇದೆ. ಅದರಲ್ಲಿ ಮೇಜರ್ ಬಂದಿರೋದು ಇಷ್ಟೇ. ಅಫಿಡವಿಟ್ 50% ಬರುತ್ತೆ, ರೆಂಟಲ್ ಅಗ್ರಿಮೆಂಟ್ಗಳು ಬರ್ತವೆ, ಮಾರ್ಟ್ಗೇಜ್ ಡೀಡ್ ಬರ್ತದೆ, ಆಮೇಲೆ ಲ್ಯಾಂಡ್ ಅಗ್ರಿಮೆಂಟ್ ವಿತೌಟ್ ಪೊಸೆಷನ್ ಬರುತ್ತೆ. ಲ್ಯಾಂಡ್ಗೆ ನಾನು ಅಗ್ರಿಮೆಂಟ್ ಮಾಡ್ಕೋಬೋದು, ಪೊಸೆಷನ್ ಬಂದರೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಪೊಸೆಷನ್ ಇನ್ವಾಲ್ವ್ ಇಲ್ಲ ಅಂದರೆ ಅದು ನಾನ್ ರಿಜಿಸ್ಟ್ರಬಲ್ಗೆ ಬರುತ್ತೆ. ಸೊ ಅದು ಬರೀ ಅಗ್ರಿಮೆಂಟು ಸೇಲ್ ಆಗುತ್ತೆ ಅಷ್ಟೇ. GPA ರಿಜಿಸ್ಟ್ರೇಷನ್ನು ಮಾಡಿಸ್ಬೇಕು. ಈಗ ನಾವೇ ಮ್ಯಾಂಡೇಟ್ರಿ ಮಾಡಿದ್ವಿ, ಹೋದ ಬಾರಿ ಅಮೆಂಡ್ಮೆಂಟ್ ಮಾಡಿ. ಯಾಕೆ ಅಂದರೆ ಅದು ಹೇಳಕ್ಕೆ ಹೋದರೆ ಅದೊಂದು ದೊಡ್ಡ ಇದು ದುರುಪಯೋಗ ಆಗ್ತಾ ಇದೆ, ಆಗ್ತಾನೂ ಇದೆ. ಹೆಂಗೆ ಈಗ ನಾನ್ ರಿಜಿಸ್ಟರ್ಡ್ GPA ಇದ್ರೆ ಅದು ನಿಜಾನೋ ಇಲ್ವೋ ಯಾರು ವೆರಿಫೈ ಮಾಡೋರು? ಅದರ ಹೆಸರಿನಲ್ಲಿ ಲ್ಯಾಂಡ್ ಪರ್ಚೇಸ್ ಮಾಡಾಯಿತು, ಆ GPA ಮೇಲೆ ಲೇಔಟ್ ಮಾಡಿ ಆಯಿತು, GPA ಬೇಸಿಸ್ ಮೇಲೆ ಸೇಲ್ ಮಾಡಿ ಆಯಿತು, ಆಮೇಲೆ ಫೇಕ್ ಅಂತ ಗೊತ್ತಾದರೆ ಎಲ್ಲಿಗೆ ಹೋಗ್ಬೇಕು? ಯಾರಿಂದ ನ್ಯಾಯ ಕೇಳ್ತೀರಿ? ಇದಾವೆ. ಆಮೇಲೆ ಒರಿಜಿನಲ್ ಓನರ್ ಬರ್ತಾನೆ, ನಂದು ಅದು ಅವ್ನ ಮಕ್ಕಳು ಬರ್ತಾರೆ. ಆವಾಗ ಕೊಂಡ್ಕೊಂಡವನು ಏನು ಇಸ್ಕೊಂಡವನು
ಏನು ಇರುವುದ್ರ ಕೊಟ್ಟವನು ಕೊಡಂಗಿ. ಇವೆಲ್ಲ ಇದೇ ವ್ಯಾಜ್ಯಗಳು. ಯಾಕೆ ಭೂ ಮಾಲೀಕತ್ವ ಸಂಪೂರ್ಣ ವಿವಾದಾತ್ಮಕ ಯಾಕಾಗಿದೆ? ಎಲ್ಲ ಈ ಥರ ನಾವು ಅರ್ಧಂಬರ್ಧ ಮಾಡಿರೋದ್ರಿಂದಾನೇ ಭೂ ಮಾಲೀಕತ್ವ ಬರೀ ಭೂ ವಿವಾದ ಆಗಿದೆ. ಸೊ ನಮ್ಮದು ಗುರಿ ಏನಿದೆ, ಭೂ ವಿವಾದದಿಂದ ಸ್ವಲ್ಪ ಮಟ್ಟಿಗೆ ಭೂ ಗ್ಯಾರಂಟಿ ಕಡೆಗೆ ಒಂದೊಂದೇ ಸಣ್ಣ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು. ಸೊ ಮಾಲೀಕತ್ವಕ್ಕೆ ಒಂದು ಖಚಿತತೆ ಬರಬೇಕು. ಇವು ಲೂಪ್ ಹೋಲ್ಗಳು ಬಿಟ್ಬಿಟ್ಟು ಖಚಿತತೆ ಬರಬೇಕು ಅಂದರೆ ಎಲ್ಲಿಂದ ಬರುತ್ತೆ? ಅದನ್ನೇ ಒನ್ ಬೈ ಒನ್ ಸ್ಮಾಲ್ ಸ್ಟೆಪ್ಸಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪಕ್ಕ ಆಗಬೇಕು ಅಂತ ನೀವು ಲಿಟಿಗೇಷನ್ಗೆ ಮೂಲಗಳನ್ನು ಹುಡುಕಿ ಆ ಮೂಲದಲ್ಲಿ ಇರುವಂಥ ಲೂಪ್ ಹೋಲನ್ನು ಬಂದ್ ಮಾಡಿದರೆ ಲಿಟಿಗೇಷನ್ ನಾಳೆ ಕಮ್ಮಿ ಆಗುತ್ತೆ. ಮಾಲೀಕತ್ವಕ್ಕೆ ಒಂದು ಖಚಿತತೆ ಬರ್ತದೆ. ಅದು ಖಚಿತತೆ ಬಂದರೆ ಜನ ನೆಮ್ಮದಿಯಾಗಿ ಬದುಕ್ಬೋದು. ಇಷ್ಟೇ.